ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತು ಇದು ನಮ್ಮ ತಾರ್ನ ಥರ್ಡ್ ಪಾರ್ಟ್ ವಿಡಿಯೋ. ಇದು ಅದೇ ಅಲ್ಲಿಂದ ದಕ್ಷಿಣ ತಿರುಪತಿ ಹತ್ರ ಇರೋ ಒಂದು ಪ್ಲೇಸ್ ಅಂತ ಹೇಳಿದ್ನಲ್ಲ. ಆಮೇಲೆ ನನಗೆ ಕಮೆಂಟ್ಸಲ್ಲಿ ಕೇಳಿದರು, ಈ ಥರ ತಾರ್ಗಲ್ಲಿ ಆಟೋಮೆಟಿಕ್ ಗೇರ್ ಬಾಕ್ಸು ಇದೆಯಾ ಅಂತ. ಒಬ್ಬರು ಆಟೋಮೆಟಿಕ್ ಗೇರ್ ಬಾಕ್ಸು ಇದೆ, ಇದರಲ್ಲಿ ಮ್ಯಾನ್ಯುವಲ್ ಇದೆ, ಆಟೋಮೆಟಿಕ್ ಇದೆ. ಇದರಲ್ಲಿ 4x4 ಬರುತ್ತೆ, 4x2 ಬರುತ್ತೆ. ಇದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ನಾನು ಹೋಗಿದ್ದು ಆಟೋಮೆಟಿಕ್ 4x4ಅಲ್ಲಿ. ಇದು ಮಿಡ್ ವೇರಿಯಂಟು, ಟಾಪ್ ಕನ್ವರ್ಟ್ ಮಾಡಿರೋದು, ಆಫ್ಟರ್ ಮಾರ್ಕೆಟಿಂದ ಸ್ವಲ್ಪ ಎಲ್ಲ ಹಾಕಿ ಕನ್ವರ್ಟ್ ಮಾಡಿರೋದು. ಮತ್ತು ನಾನು ಹೇಳಿದ್ನಲ್ಲ ಪೆಟ್ರೋಲ್ ಬಂಕಿಂದ ಬಂದಿದ್ದಾರೆ ಅಂತ. ಆ ಪೆಟ್ರೋಲ್ ಬಂಕಿಂದ ಬಂದಿರೋರು ನೋಡಿ ಇಲ್ಲಿದ್ದಾರೆ. ಅಂದರೆ ಅವರು ಯಾರೋ ಇಂಡಿಯನ್ ಆಯಿಲ್ ಅವರು ಒಂದು ಓನರು, ಫುಲ್ಲು ಒನ್ ಡೇ ಫನ್ ಮಾಡೋ ಥರ. ಈ ಥರ ಎಲ್ಲ ಮಾಡಿದ್ರೆ ವರ್ಕರ್ಸ್ ಎಲ್ಲ ಆರಾಮಾಗಿ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಥರ ಎಲ್ಲ ಮಾಡ್ಬೇಕು ಅವಾಗ. ಯಾರನ್ನ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋರು ಈ ಥರ ಮಾಡಿದ್ರೆ ವರ್ಕರ್ಸು ಲಾಯಲಾಗಿ ಆ ಕಂಪ್ನಿಗೆ ಇದು ಮಾಡ್ತಾರೆ. ಮತ್ತು ನಾವು ಇಲ್ಲಿಂದ ಓಡ್ತಾ ಇದ್ದೀವಿ, ಅಂದರೆ ಇಲ್ಲಿಂದ ರಿಟರ್ನ್ ಆಗ್ತಾ ಇರೋದು. ಈ ಕಡೆ ನೋಡಿ, ರೈಟ್ ಸೈಡಲ್ಲಿ ಕಾಲುವೆ, ಲೆಫ್ಟ್ ಸೈಡಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಏನು ಮಾಡ್ತಾ ಇಲ್ಲ, ಅಗ್ರಿಕಲ್ಚರ್ ಏನಿಲ್ಲ ಅಲ್ಲಿ, ತುಂಬ ಕಮ್ಮಿ. ಬಟ್ ಹಂಗೆ ಈ ಥರ ವೀಡಿಯೋಸೇ ಇನ್ಮೇಲೆ ಟ್ರೈ ಮಾಡ್ತೀನಿ. ಅಂದರೆ ಕಾರಲ್ಲಿ ಹೋಗೋದು, ಬೈಕಲ್ಲಿ ಹೋಗೋದು. ಈ ನಡುವೆ ಮಳೆ ಅಲ್ವಾ, ಬೈಕು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಬೈಕಲ್ಲಿ ಹೋಗೋದು ಕಮ್ಮಿ ಮಾಡಿದ್ದೀನಿ. ಬಟ್ ಇಲ್ಲ, ನೆಕ್ಸ್ಟ್ ವೀಡಿಯೋ ನಿಮಗೆ ಬೈಕ್ದೇ ಬರ್ತೈತೆ, ಬೈಕಲ್ಲಿ ಹೋಗೋದೇ ಬರುತ್ತೆ ನೆಕ್ಸ್ಟ್ ವೀಡಿಯೋಸು. ಒಂದು ಮೋಟೋ ವ್ಲಾಗ್ ಬರುತ್ತೆ, ಅದಾದಮೇಲೆ ಮತ್ತೆ ಕಾರೇ ಬರ್ಬೋದು. ಬಟ್ ಒಂದು ಪ್ಲ್ಯಾನ್ ಇಕ್ಕಿದ್ದೀನಿ. ಇಲ್ಲಾಂದರೆ ನಿಮ್ಗೆ ಯಾರಿಗಾನ ಇಷ್ಟ ಇದ್ದರೆ ನಮ್ಮ ಜೊತೆ ಕೇರಳಕ್ಕೆ ಬರೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಏನು ಡೀಟೇಲ್ಸು ಎಷ್ಟು ದಿವಸ ಎಲ್ಲ ಹೇಳ್ತೀನಿ. ನಮ್ಮ ಪ್ಲ್ಯಾನ್ ಇರೋದು 3 to 5 ಡೇಸಲ್ಲಿ. ನೋಡಿ, ನಮ್ಮ ಜೊತೆ ಇಷ್ಟ ಇದ್ದರೆ ನಮಗೆ ಅದೇ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ರಿಪ್ಲೈ ಮಾಡ್ತೀನಿ, ಏನು ಡೀಟೇಲ್ಸ್ ಹೇಳ್ತೀನಿ, ಎಲ್ಲೆಲ್ಲಿ ಹೋಗೋದು ಏನು ಅಂತ. ಎಷ್ಟು ಜನ ಆದರೂ ಪರವಾಗಿಲ್ಲ. ಫಸ್ಟ್ ಇವಾಗ ಸದ್ಯಕ್ಕೆ ನಾವು 5 ಜನ ಪ್ಲ್ಯಾನಲ್ಲಿದ್ದೀರಿ. ಬಟ್ ನಮ್ಮ ಜೊತೆಲೇ ಇದ್ದಾರೆ 4-5 ಜನ. ಬಟ್ ಅವರು ಯಾರು ಬಂದಿಲ್ಲ ಅಂದರೆ, ನೀವು ಯಾರನ್ನ ಬರ್ತೀರಿ ಅಂದರೆ, ನೀವು ಯಾರು ಫಸ್ಟ್ ಬರ್ತಾರೋ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೂ ಎಲ್ಲರೂ ಬರ್ತೀನಿ ಅಂದರೆ ಎಲ್ಲರೂ ಬನ್ನಿರಿ, ಎಲ್ಲರನ್ನೂ ಕರ್ಕೊಂಡು ಹೋಗೋ ಥರ ಏನಾನ ಒಂದು ಅರೇಂಜ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮೋಟೋ ವ್ಲಾಗ್ ಎಲ್ಲಿಗೆ ಹೋಗ್ಬೇಕಂತ ಕಮೆಂಟಲ್ಲಿ ಹೇಳಿದ್ರೆ ನಾನು ಅಲ್ಲೇ ಹೋಗ್ತೀನಿ. ಅಂದರೆ ಒಂದು ನಿಯರ್ ಬೈ ಹೇಳಿ, ಒಂದು 100 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು ಆ ಥರ ಹೇಳಿ. ಅದಾದರೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟು ಕೇರಳ ಪ್ಲ್ಯಾನ್ಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ. ಮತ್ತು ಇದು ಅದೇ ಆ ರೋಡಿಂದ ಈ ಕಡೆ ರೋಡ್ಗೆ ಇಳ್ದು, ಮತ್ತು ಈ ವಿಡಿಯೋ ನೋಡಿದ್ರೆ ಎಲ್ಲಿಂದ ಬಂದುಬಿಟ್ಟು ಹೊಸೂರಿಗೆ ಬಂದುಬಿಟ್ರಿ ನಾವು. ಎಲ್ಲಿ ದಕ್ಷಿಣ ತಿರುಪತಿಯಿಂದ ಹೊಸೂರಿಗೆ ಬಂದುಬಿಟ್ಟು, ಹೊಸೂರಿಂದ ಅಂದರೆ ಒಂದು ಒಳಗಡೆ ಸುಮ್ಮನೆ ಹೋಗಿದ್ರಿ ಲಂಚ್ಗೋಸ್ಕರ. ಬಟ್ ಲಂಚ್ ಸಿಕ್ಕಿಲ್ಲ ನಮಗೆ. ಸೊ ಹಂಗೆ ಮತ್ತೆ ಹೊಸೂರು ಹೈವೇಗೆ ಹೋಗಿ ಮತ್ತೆ ಹಂಗೆ ಹೋಗ್ಬಿಡೋಣ ಅಂತ ಸ್ವಲ್ಪ ಹಂಗೆ ಹಿಂಗೆ ಓಡಿಸಿರ್ತೀನಿ. ಅಂದರೆ ನನಗೆ ಬೈಕ್ ಕಾರ್ ಎರಡೂ ಒಂದೇ ಥರ ಇಷ್ಟ, ಒಂದೇ ಲೆವೆಲ್ಗೆ. ನನಗೆ ಬೈಕೇ ತುಂಬ ಇಷ್ಟ, ಕಾರೇ ತುಂಬ ಇಷ್ಟ ಅಂತೆಲ್ಲ ಇಲ್ಲ, ಬೈಕು ಕಾರ್ ಎರಡು. ಬಟ್ ನಾನು ತುಂಬ ಕಾರ್ ಅಂತಲೇ ಹೇಳ್ತೀನಿ. ಬೈಕು ಇಷ್ಟನೇ, ಇಲ್ಲ ಅಂತೆಲ್ಲ ಹೇಳಿಲ್ಲ, ಬಟ್ ಬೈಕು ಕಾರು ಎರಡೂ. ಬಟ್ ಅದಕ್ಕೆ ನಾನು ಇವಾಗ ಮೋಟೋ ವ್ಲಾಗಿಂದ ಕಾರ್ ವ್ಲಾಗ್ ಇಳಿದಿದ್ದೀನಿ. ಅಂದರೆ ಹೋಗ್ತಿರಲ್ಲ, ಇನ್ನು ಬೈಕಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಮಳೆ ಜಾಸ್ತಿ. ಆಮೇಲೆ ಜನ ಇವರು ಬರ್ತೀನಿ, ನಾನು ಬರ್ತೀನಿ, ನೀನು ಬರ್ತೀನಿ ಅಂದರೆ ಒಬ್ಬರು ಗಾಡಿಯಲ್ಲಿ ಬರಲ್ಲ ಅಂತಾರೆ. ಸೊ ಅಂದ್ಕೊಂಡೆ ನಾನು ಗಾಡೀಲಿ ಹೋಗೋಣ, ಇವ್ರು ಕಾರಲ್ಲಿ ಕಳ್ಸೋಣ ಅಂತ. ಬಟ್ ಇರಲಿ, ಕಾರು ಮಾಡೋಣ, ಬೈಕು ಮಾಡೋಣ ಅಂದ್ಬಿಟ್ಟು ಎರಡೂ ಮಾಡ್ತಾಯಿದ್ದೀನಿ. ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ, ನೆಕ್ಸ್ಟಿಂದ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಹಂಗಂತ ಬೈಕ್ ಮಾಡ್ದಿರಲ್ಲ, ಬೈಕಲ್ಲೂ ಮಾಡ್ತೀನಿ. ಇದು ಹೊಸೂರಿಂದ ಮತ್ತೆ ಹಂಗೆ ಮನೆಗೆ ಹೋಗೋ ವ್ಲಾಗೆ, ಬೇರೆ ಏನೂ ಇಲ್ಲ. ನೆಕ್ಸ್ಟಿಂದ ನನಗೂ ಎಕ್ಸಾಮ್ಸ್ ಮುಗೀತು, ಇನ್ನು ಫುಲ್ ಫ್ರೀನೇ. ಅಂದರೆ 1 ತಿಂಗಳು ಫ್ರೀ ತೊಗೊಳೋಣ, ಅದಾದಮೇಲೆ ಜಾಬ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಆ ಜಾಬ್ಗೆ ಹೋದ್ರೂ ಇವಾಗ 1 ತಿಂಗಳು ಫ್ರೀಯಲ್ಲಿ ನನ್ನ ಕೈಯಲ್ಲಿ ಎಷ್ಟು ಟ್ರಿಪ್ ಹೋಗಿ ಬರೋಕ್ಕಾಗುತ್ತೋ ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ 1 ವೀಕಲ್ಲಿ 2 to 3 ವೀಡಿಯೋಸ್ ಬಾಕಿ ಹಾಕ್ತೀನಿ ಇನ್ಮೇಲಿಂದ. ಆಮೇಲೆ ಇವಾಗ ಟ್ರಿಪ್ ಹೋಗಿ ಬರ್ತೀರಿ, ಅದನ್ನೇ ದೊಡ್ಡ ವ್ಲಾಗ್ ಆಗುತ್ತೆ. ಅಂದರೆ ದೊಡ್ಡ ವ್ಲಾಗ್ ಅಂದರೆ ಸ್ವಲ್ಪ ನಿಧಾನಕ್ಕೆ ಹಾಕ್ತೀನಿ, ಸ್ವಲ್ಪ ಅದೇ ದೊಡ್ಡ ಆಗುತ್ತೆ. ಅದೇ ಒಂದು ಸ್ವಲ್ಪ ದಿವಸಕ್ಕೆ ಕ್ಯಾರಿಯನ್ ಆಗುತ್ತೆ ನನಗೆ. ಅದಾದಮೇಲೆ ಕೂಡ ಕೆಲಸಕ್ಕೆ ಹೋದ್ರೂ ನಾನು ಸ್ಯಾಟರ್ಡೆ ಸಂಡೇ ನನಗೆ ರಜಾ ಇರೋ ಥರನೇ ಕೆಲಸ ನೋಡ್ತಾಯಿದ್ದೀನಿ. ಸ್ಯಾಟರ್ಡೆ ಸಂಡೇ ರಜಾ ಇರಬೇಕಾಗಿರೋ ಥರನೇ ಕೆಲಸ ನೋಡ್ತಾಯಿದ್ದೀನಿ. ಆಲ್ರೆಡಿ
ನೋಡಿ ಇಕ್ಕಿದ್ದೀನಿ ಅಂತ ಅಂದ್ಕೊಳ್ಳಿ, ಆದ್ರೂ ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀನಿ. ಸ್ಯಾಟರ್ಡೆ ಸಂಡೇ ನೀವು ನನ್ನ ಜೊತೆ ರೈಡ್ ಮಾಡಬೇಕು, ಬೈಕಲ್ಲಾದರೂ ಆಗಲಿ ಕಾರಲ್ಲಾದರೂ ಆಗಲಿ. ನಾವು ಅದೇ ಪ್ಲ್ಯಾನ್ ಎಲ್ಲಿಗೆ ಹೋಗಬೇಕು ಏನು ತಕ್ಕಂತೆ ಆ ಥರ ಪ್ಲ್ಯಾನ್ ಮಾಡ್ಕೊತೀರಿ. ಆ ಥರ ಇದ್ದರೆ ನಮ್ಗೆ ಹೇಳಿದ್ರೆ ನಾವು ಹೇಳ್ತೀರಿ ನಿಮಗೆ. ನೀವು ನಮ್ಗೆ ಮೆಸೇಜ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಹೇಳ್ತೀವಿ. ನೀವು ಅವಾಗ ಅದೇ ಆ ಟೈಮ್ಗೆ ಅಡ್ಜಸ್ಟ್ ಆಗೋ ಥರ ಇದ್ದರೆ ನೀವು ಬರ್ಬೋದು. ಇಲ್ಲ ನೀವು ಬಂದಿಲ್ಲ ಅಂದರೆ ನಾವು ಹೋಗ್ತೀವಿ, ನಾರ್ಮಲಾಗಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ. ಆ ಥರ ನಾವು ಒಂದೊಂದು ವಾರಕ್ಕೆ ಒಂದು ಸರಿನೋ 2 ಸರಿನೋ ಹೋಗ್ಬಿಟ್ಟು ಬಂದು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಇದನ್ನು ಇವಾಗ ನನಗೆ ಎಕ್ಸಾಮ್ ಇದ್ದರೂ ವೀಡಿಯೋ ಯಾಕೆ ಅಪ್ಲೋಡ್ ಮಾಡಿದೆ, ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ, ಕಂಟಿನ್ಯೂಟಿ ಇರಲಿ ಅಂತ. ಹಂಗೆ ಕಂಟಿನ್ಯೂಷನ್ ಮಾಡ್ತೀನಿ, ಬಿಡಲ್ಲ ಇದನ್ನು. ನಾನು ಎಷ್ಟೇ ದೊಡ್ಡ ಸ್ಟೇಜ್ಗೆ ಹೋದ್ರೂ ಇಲ್ಲ ತುಂಬ ಕೆಳಗಡೆ ಹೋದ್ರೂ ಯೂಟ್ಯೂಬ್ನ ಬಿಡಲ್ಲ. ನನ್ನ ನಂಬಿ 1200 ಜನ ಫಾಲೋ ಮಾಡಿದ್ದಾರೆ. ನಾನು ವೀಡಿಯೋ ಹಾಕಲೇಬೇಕು, ಅದಕ್ಕೋಸ್ಕರನ ಹಾಕ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಅದೇ ನೀವು ಯಾರನ್ನ ನಮ್ಮ ಜೊತೆ ರೈಡಿಗೆ ಬರಬೇಕಂದ್ರೆ ನಮ್ಗೆ ಮೆಸೇಜ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ರೈಡ್ ಎಲ್ಲಿ ಹೋಗಬೇಕು ನಾನು ಅಂತ ನೀವೇ ಕಮೆಂಟ್ ಮಾಡಿದ್ರೆ ಅಲ್ಲೂ ಹೋಗಿ ಟ್ರೈ ಮಾಡ್ತೀನಿ. ಅದನ್ನು ಹೇಳಿ. ಸ್ವಲ್ಪ ಬಜೆಟ್ ಅದೇ ನೋಡಿ, 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ಒಳಗಡೆ ಇದ್ದರೆ ಆ ಥರ ಹೇಳಿ ಹೋಗ್ತೀನಿ. ಇಲ್ಲ ನೀವು ಬರ್ತೀರಂದರೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಪಿಲಿಯನ್ಗೆ ಬರೋಕ್ಕೆ ನೀವು ಕಾಸು ಕೊಡಿ ಪೆಟ್ರೋಲ್ಗೆ ಈ ಥರ ಎಲ್ಲ ಕೇಳಲ್ಲ. ನೀವೇ ಬೈಕ್ ಸಪ್ರೇಟ್ ತೊಗೊಂಡ್ರೆ ನಿಮ್ದು ಏನೈತೋ ನೀವು ಖರ್ಚು ಮಾಡಿರಿ. ಇಲ್ಲ ನನ್ನ ಜೊತೆ ಬರ್ತೀನಿ, ನಾನು ಸಿಂಗಲಾಗಿ ಹೋದರೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಈ ಥರ ಕೊಡ್ರಿ ಅದೆಲ್ಲ ಕೇಳೋದು. ಯಾಕಂದರೆ ನಾನು ಇವಾಗ ನಾನು ಹೋದ್ರೂ ಖರ್ಚು ಮಾಡಲೇಬೇಕು, ನಾನು ಒಬ್ಬನೇ ಹೋದ್ರೂ ಖರ್ಚು ಮಾಡಬೇಕು. ನಿಮ್ಗೆ ಕರ್ಕೊಂಡು ಹೋದ್ರೂ ಒಂದೇ ಖರ್ಚು ನನಗಾಗುತ್ತೆ, ಬೇರೆ ಎಲ್ಲ ಖರ್ಚಾಗಲ್ಲ. ಆ ಥರ ಏನಾರ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಪಿಲಿಯನ್ನಾಗಿ ಬರೋಕ್ಕೆ ಕೂಡ ಮೆಸೇಜ್ ಮಾಡಿ, ನಾನು ಅವ್ರಿಗೂ ರಿಪ್ಲೈ ಮಾಡ್ತೀನಿ, ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಮತ್ತು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಇದಾದಮೇಲೆ ಒಂದು ಮೋಟೋ ಬ್ಲಾಗ್ ಹೆಂಗೆ ಹೆಲ್ಮೆಟಲ್ಲಿ ಹಾಕಿ ಬರೀ ಮುಂದೆಗಡೆ ವ್ಯೂ ತೋರಿಸ್ತೀರಿ, ಆ ಥರ ವ್ಯೂ ನೆಕ್ಸ್ಟ್ ಇವಾಗ ನೋಡಿ. ಕಾರಲ್ಲಿ ನಾನು ಸುಮ್ಮನೆ ಟ್ರೈ ಮಾಡಿದೆ, ಬಟ್ ಇದು ಸರಿಯಾಗಿ ಬಂದಿಲ್ಲ ವಿಡಿಯೋ. ಬಟ್ ನೆಕ್ಸ್ಟ್ ಟೈಮಿಂದ ಕ್ಯಾಮ್ರಾ ಆ್ಯಂಗಲೆಲ್ಲ ಸೆಟ್ ಮಾಡಬೇಕಂತ ಇದ್ದೀನಿ. ಅದಕ್ಕೆ ಅಂತ ಒಂದು ಕಿಟ್ ಇಸ್ಕೊತಾ ಇದ್ದೀನಿ, ನಾನು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದು ನನಗೆ ಬಂದಮೇಲೆ ಅದನ್ನು ತೋರಿಸ್ತೀನಿ, ಅದರಲ್ಲಿ ಏನೇನು ಬಂತು, ಇದು ಏನೇನು ಯೂಸ್ ಆಗುತ್ತೆ ಅಂತಲೂ ಹೇಳ್ತೀನಿ. ಮತ್ತು ಆ ಕಿಟ್ಟನ್ನ ಕಾರಲ್ಲಿ ಇನ್ಸ್ಟಾಲ್ ಮಾಡಿ ಕೂಡ ತೋರಿಸ್ತೀನಿ, ಹೆಂಗೆ ಮಾಡೋದು, ಹೆಂಗೆ ಇದರಲ್ಲಿ ಇಕ್ಕಿದ್ರೆ ಈ ವ್ಯೂ ಬರುತ್ತೆ ಅಂತ. ಇವಾಗ ನೋಡಿ ಒಂದು ವ್ಯೂ ಬರುತ್ತೆ ಈ ವ್ಯೂ, ಬಟ್ ಇದು ಸರಿಯಾಗಿ ಬಂದಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋ ನಾನು ಕಾರ್ ವ್ಲಾಗ್ ಮಾಡಿದ್ರೆ ಆ ವಿಡಿಯೋದಲ್ಲಿ ಕರೆಕ್ಟ್ ವ್ಯೂ ಇರೋ ಥರನೇ ಮಾಡ್ತೀನಿ. ಯಾಕಂದರೆ ಅವಾಗೇ ಇವಾಗ ನೋಡೋರ್ಗೂ ಚೆನ್ನಾಗಿರುತ್ತೆ. ಇವಾಗ ಈ ಥರ ಇವಾಗ ಏನೋ ಸ್ವಲ್ಪ ಶೇಕಿಂಗ್ ಇಲ್ಲ ಐತೆ, ಬಟ್ ಇದೇನೋ ಕರೆಕ್ಟಾಗಿ ಐತೆ ಈ ಥರ ವ್ಯೂ ನೋಡಿ. ಸ್ಟೇರಿಂಗಿಂದ ಹಿಂಗೆ ಮೇಲಕ್ಕೆ. ಇವಾಗ ಬೈಕಲ್ಲಿ ನಾವು ಹೆಂಗೆ ಮಾಡ್ತೀರಿ, ಹ್ಯಾಂಡ್ಲ್ 2 ಕೈ ಇರುತ್ತೆ, ಈ ಥರ ಸ್ಟೇರಿಂಗಲ್ಲೂ ಈ ಥರ ವ್ಯೂ. ಇದು ಮೋಟೋ ವ್ಲಾಗ್ ಥರ ಕಾರ್ ವ್ಲಾಗ್ ವ್ಯೂ, ಬಟ್ ಇದನ್ನ ಇನ್ನೂ ಸೆಟ್ ಮಾಡ್ಬೇಕು ಸರಿಯಾಗಿ. ಇವಾಗ ನೋಡಿ ರೋಡ್ ಮಾತ್ರ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬರೀ ಸ್ಟೇರಿಂಗ್ ಕಾಣಿಸ್ತೈತೆ, ಕಾರ್ ಕ್ಲೀನಾಗಿ ಕಾಣಿಸ್ತಿದೆ, ರೋಡ್ ಕಾಣಿಸ್ತಾ ಇಲ್ಲ. ಈ ವ್ಯೂ ನನಗೆ ಚೆನ್ನಾಗಿದೆ ಅಂತ ಫೀಲ್ ಆಯಿತು, ಬಟ್ ಇದನ್ನು ಪರ್ಫೆಕ್ಟಾಗಿ ಇಕ್ಕಿ ನೆಕ್ಸ್ಟ್ ಕಾರ್ ವ್ಲಾಗಲ್ಲಿ ನಿಮಗೆ ಈ ವ್ಯೂನ ಕ್ಲೀನಾಗಿ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಒಂದು ಕಾರ್ ನಮ್ಮ ರಿಲೇಟಿವ್ ಅವ್ರು ಈಸ್ಕೊಂಡಿದ್ದಾರೆ, ಬಟ್ ಆ ಕಾರ್ನ ಸ್ವಲ್ಪ ರೆಡಿ ಮಾಡಿ ಅದನ್ನು ತೋರಿಸೋಣ ಅಂತ ಇದ್ದೀನಿ. ನೆಕ್ಸ್ಟ್ ಕಾರ್ ವ್ಲಾಗಲ್ಲ, ಅದೊಂದು ಸ್ವಲ್ಪ ಫ್ಯೂಚರಲ್ಲಿ ಬರುತ್ತೆ ಒಂದು ಕಾರು ಫೋರ್ಡ್ ಫಿಯೆಸ್ಟಾ, ಗೊತ್ತಿರುತ್ತೆ, ಸ್ವಲ್ಪ ಹಳೆ ಮಾಡಲು. ಬಟ್ ಅದನ್ನು ನಾರ್ಮಲಾಗಿ ಇವಾಗ ಮಾಡಿಫೈ ಎಲ್ಲ ಏನು ಮಾಡಲ್ಲ, ನಾರ್ಮಲಾಗಿ ಒಂದು ಸ್ವಲ್ಪ ಕೆಲಸ ಐತೆ ಅದರಲ್ಲಿ, ಅದೆಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಆ ಕಾರು ಹೆಂಗಿದೆ ಏನು ಅಂತ. ಅದರಲ್ಲಿ ಪಕ್ಕಾ ಸೆಟ್ ಮಾಡಿ ಅದನ್ನಲ್ಲಿ ಕಾರ್ ವ್ಲಾಗ್ ಮಾಡೋಕ್ಕೆ ನನಗೆ ಫುಲ್ ಫ್ರೀ ಆಗಿರುತ್ತೆ. ಅಂದರೆ ಇದು ನಮ್ಮ ರಿಲೇಟಿವ್ ಅಂದರೆ ನಮ್ಮ ದೊಡ್ಡಪ್ಪ ಅವ್ರದ್ದೇ ಕಾರು, ಬಟ್ ಬೇರೆಯವ್ರ ಕಾರು ಅಂದರೆ ನನ್ನ ಫ್ರೆಂಡ್ದಾದರೆ ಆ ಥರ ಫಸ್ಟ್ ಫ್ರೀ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ನೆಕ್ಸ್ಟಿಂದ ಇನ್ನೊಂದು ಕಾರಲ್ಲಿ ಅಷ್ಟು ಫ್ರೀಯಾಗಿ ಮಾಡಿ ನಾನು ಒಬ್ಬನೇ ಹೋಗ್ತೀನಿ. ಯಾವಾಗ ಸಾಂಗ್ ಹಿಂಗೆಲ್ಲ ಏನು ಆಗ್ದಿರ ಓನ್ ವಾಯ್ಸ್, ಅಂದರೆ ಅವಾಗೆ ಪ್ರೆಸೆಂಟಲ್ಲಿ ಏನು ಮಾತಾಡ್ತೀನೋ ಅದೇ ಆಗ್ತೀನಿ. ಇದಾದರೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಓಡಿಸ್ತಾ ಇರೋದಿಲ್ಲೋ, ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದಿಲ್ಲೋ ಅಲ್ವಾ. ಸೊ ಅದು ಬಂದರೆ ಚೆನ್ನಾಗಿರುತ್ತೆ. ಬಟ್ ಆ ಥರ ಒರಿಜಿನಲ್ ವಾಯ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸಾಂಗೆಲ್ಲ ಏನೂ ಆಗ್ದಿರ ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟಿಂದ ಅಂತ ಹೇಳ್ತಾ ಇದ್ದೀನಿ. ಇದೇ ಲಾಸ್ಟ್ ವೀಡಿಯೋ ಅಂತಲೂ ಹೇಳಲ್ಲ, ಯಾಕಂದರೆ ಈ ಥರನೇ ಮತ್ತೆ ಫ್ರೆಂಡ್ಸ್ ಜೊತೆ ಹೋದರೆ ಸಾಂಗ್ ಯಾಕೆ ಹಾಕ್ತಾರೆ ಅದೆಲ್ಲ ಆಗಿಬಿಡುತ್ತೆ. ಬಟ್ ಟ್ರೈ ಮಾಡ್ತೀನಿ ಆದಷ್ಟು ನಾನು ಓನ್ ವಾಯ್ಸೇ ಬರಲಿ, ಪ್ರೆಸೆಂಟಲ್ಲಿ ಏನು ನಡೀತಾ ಇದ್ದು ಆ ವಾಯ್ಸೇ ಬರಲಿ ಅಂತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಯಿಂದ ಅಂದರೆ ನೆಕ್ಸ್ಟ್ ಕಾರ್ ವ್ಲಾಗಿಂದ. ನೆಕ್ಸ್ಟ್ ಮೋಟರ್ ವ್ಲಾಗು ನಾನು ಅಂದ್ಕೊಂಡಿದ್ದೀನಿ ಹೆಸರುಘಟ್ಟ ಹೋಗೋಣ ಅಂತ.
ಅದಿಲ್ಲ ಅಂದರೂ ಈ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಇವತ್ತು ವಾಯ್ಸ್ ಕೊಡ್ತೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನೋಡಿರೋರು ನನಗೆ ಕಮೆಂಟ್ ಮಾಡಿ, ಈ ಥರ ಹೇಳಿ, ಈ ಥರ ಪ್ಲೇಸ್ಗೆ ಹೋಗ್ರಿ, ಈ ಥರ ಪ್ಲೇಸ್ ಇದೆ ಇಲ್ಲಿ ಅಂತ. ನಾನು ಒಂದು 2-3 ನೋಡಿ ಇಕ್ಕಿದ್ದೀನಿ. ಆದರೂ ನೀವು ಹೇಳಿದ್ರೆ ಅದಕ್ಕೂ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಒಂದು ಹತ್ರ ಇದ್ದರೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ಎಲ್ಲೇ ಹೋದರೂ, ಬೈಕಲ್ಲಿ ಹೋದರೂ ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕ್ಕೊಂಡೋಗಿ, ಮತ್ತು ಕಾರಲ್ಲಿ ಹೋದ್ರೂ ಸೇಫ್ಟಿಯಾಗಿ ಇದು ಹಾಕ್ಕೊಳ್ಳಿ, ಏನೋ ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ, ಇಫ್ ಸಪೋಸ್ ಆಗಬಾರ್ದು ಆದರೆ ಎಲ್ಲನೂ ಗಿಚ್ಚ ಆದಮೇಲೆ ಸೀಟ್ ಬೆಲ್ಟ್ ಹಾಕಿದರೆ ನಿಮ್ಗೆ ಏರ್ ಬ್ಯಾಗೆಲ್ಲ ಬಂದು ನಿಮ್ಮನ್ನ ಸೇಫ್ ಮಾಡುತ್ತೆ. ಇದೇ ಥರ ಬೈಕಲ್ಲಿ ಹೋಗೋವಾಗ ಹೆಲ್ಮೆಟೆಲ್ಲ ಹಾಕ್ಕೊಂಡೋದ್ರೆ ನಿಮ್ಮನ್ನೇ ಸೇಫ್ ಮಾಡುತ್ತೆ. ಸೊ ಅದನ್ನು ಮಾತ್ರ ಮರಿಬೇಡ್ರಿ. ಇರೋದು ಒಂದು ಲೈಫ್ನ ತುಂಬ ಎಂಜಾಯಾಗಿ, ಅಂದರೆ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಒಂದು ಲೈಫ್ ಇರೋದನ್ನು ಸೆಂಟ್ರಲ್ಲೇ ಇದು ಮಾಡ್ಕೊಳೋದು ಬೇಡ. ಸೊ ಅದಕ್ಕೆ ಸೇಫ್ಟಿಯಾಗಿ ಹೋಗಿ ಬನ್ನಿರಿ. ಗಾಡಿಯಲ್ಲಿ ಹೋಗೋವಾಗ, ಕಾರಲ್ಲಿ ಹೋಗೋವಾಗ, ಇಲ್ಲ ನಡ್ಕೊಂಡು ಹೋಗೋವಾಗ ಅಷ್ಟೇ. ಫೋನೆಲ್ಲ ನೋಡ್ಕೊಂಡಿರ ಆರಾಮಾಗಿ ನಡ್ಕೊಂಡು ಹೋಗ್ರಿ. ಮನೆಗೆ ಹೋಗಿ ಫೋನ್ ನೋಡಿರಿ, ಯಾರು ಬೇಡ ಅನ್ನಲ್ಲ ನಿಮ್ಮನ್ನ. ಇದು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ರೆಗ್ಯುಲರಾಗಿ ಮಾಡೋರು, ಅಂದರೆ ರೆಗ್ಯುಲರಾಗಿ ನಾರ್ಮಲಾಗಿ ಕರೆಕ್ಟಾಗಿ ಎಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆಲ್ಲ ಹೇಳಲ್ಲ. ಬಟ್ ಆದ್ರೂ ಎಲ್ಲೇ ಹೋದರೂ ಹುಷಾರಾಗಿ ಬನ್ನಿರಿ. ಮತ್ತು ನಾನು ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಮ್ಯಾಕ್ಸಿಮಮ್ ನಾನು ಅಂದ್ಕೊಂಡಿದ್ದೀನಿ ಮೋಟೋ ವ್ಲಾಗೇ ಬರುತ್ತೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.